ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಅಮ್ಮು, ಯಾವ ಅಂಗಡಿ ಅಂತ ಗೊತ್ತೇ ಆಗ್ತಿಲ್ಲ ಕಣೆ. 2 ಅಂಗಡಿಯಲ್ಲಿ ವಿಚಾರಿಸ್ದೆ, ಅಲ್ಲೆಲ್ಲೂ ನೀನ್ ಹೇಳಿದ ಬುಕ್ಕೇ ಸಿಕ್ತಿಲ್ಲ. ಅಕ್ಕ, ನೀನು ಹೊರಗಡೆ ಹೋಗದೆ ಅಪರೂಪ, ಅದು ನಾನ್ ಹಠ ಮಾಡಿದ್ರೆ ಬಲ್ವಂತಕ್ ಬರ್ತೀಯ. ಸರಿ ಬಿಡು, ನಾನೇ ಆ ಕಡೆ ಹೋದಾಗ ತಗೊಳ್ತೀನಿ. ಇಲ್ಲ ಅಂದ್ರೆ ನಾಳೆ ರಂಗಣ್ಣನ್ ಚಾಯ್ ಸೆಂಟರ್ ಹತ್ರ ಟೀ ಕುಡಿಯಕ್ ಹೋಗ್ತೀವಲ್ಲ, ಅವಾಗ ತಗೊಳ್ಳೋಣ. ಆಯ್ತು, ಆದ್ರೆ ಬೇಜಾರ್ ಮಾಡ್ಕೋಬೇಡ ಅಮ್ಮು. ನಂಗೆ ಅಂಗಡಿ ಕನ್ಫ್ಯೂಷನ್ ಆಗ್ತಾ ಇದೆ, ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ ಬಿಡೆ ಅಕ್ಕ. ಛೇ, ಬೇಜಾರ್ ಮಾಡ್ಕೊಡ್ಲೇನೋ. ಏಯ್ ಅಹಲ್ಯ, ನೀನ್ ಇಲ್ಲೇ ಇದ್ಯಾ ಕಣೆ. ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಸಾಲ ಬುಕ್ ಸ್ಟಾಲ್ಸ್ ಇದೆ, ಮೋಸ್ಟ್ಲಿ ಅಲ್ಲಿ ಕೇಳಿರ್ ಸಿಗ್ಬೋದೆ. ಅಹಲ್ಯ, ಇಲ್ಲೇ ಇದ್ದಾಳೆ ಅವಳು, ಇಲ್ಲೇ ಇದ್ದಾಳೆ. ಲೇ ಅಹಲ್ಯ, ಬಿಡಲ್ಲ ಕಣೆ ನಿನ್ನ, ಬಿಡಲ್ಲ. ಅಹಲ್ಯ, ಏಯ್ ಅಹಲ್ಯ. ರಜತ್, ಇವನ್ ಇಲ್ಲೇನ್ ಮಾಡ್ತಿದ್ದಾನೆ? ಏಯ್ ಅಹಲ್ಯ, ಏಯ್ ಏಯ್ ಅಹಲ್ಯ. ನಿಮ್ ಹತ್ರ ಅವ್ರೇನ್ ಭಿಕ್ಷೆನ ಬೇಡಿದ್ದು? ಏನ್ರಿ ದುಡ್ಡನ್ ಹಾಗೆ ಎಸೆತಿದ್ದೀರಾ? ದುಡ್ಡನ್ನ ಅವ್ರ ಕೈ ಕೊಟ್ಟು ನೀವ್ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿ. ನಾನು ಕ್ಷಮೆ ಕೇಳದ? ನಿನ್ನನ್ನು ಈ ಮುದುಕನ್ನು ಇಲ್ಲ ಅನ್ನಿಸ್ಬಿಡ್ತೀನಿ. ಇದನ್ನ ಬೇರೆಯವ್ರಿಗೆ ಹೇಳಿ ಹೆದರ್ಸಿ, ನನ್ಗಲ್ಲ. ಈಗೇನ್ ದುಡ್ಡು ಎತ್ಕೋತಿರೋ ಅಥವಾ ಮರ್ಯಾದೆ ಕಳ್ಕೊತಿರೋ? ಹಣದ ದರ್ಪ ಇದ್ರೆ ಅದನ್ನ ನಿಮ್ ಹತ್ರ ಇಟ್ಕೊಳ್ಳಿ, ನಿಯತ್ತಾಗಿ ದುಡಿಯೋರ್ ಹತ್ರ ತೋರಿಸ್ಬೇಡಿ. ನಿಮ್ಗೆ ಹಣ ನಿಮ್ ಕೈಯಲ್ಲಿರೋ ಕೊಳೆ ಆಗಿರ್ಬೋದು, ಆದ್ರೆ ಇದು ಅವ್ರಿಗೆ ದೇವ್ರು. ಮರಿಬೇಡಿ ಅದನ್ನ, ಮರ್ಯಾದೆಯಿಂದ ಎತ್ಕೊಡ್ರಿ. ಅನ್ಕೊಂಡಂಗೆ ಇಲ್ಲೂ ಏನೋ ಕಿರಿಕ್ ಮಾಡ್ಕೊಂಡಿದ್ದಾಳೆ. ಮೀರಾ, ಏ ಮೀರಾ, ಏನಾಯ್ತೀರ? ನೋಡು ಸಾಕು, ಇವ್ರು ಇದಾರಲ್ಲ. ಏನಿಲ್ಲ, ಕೈ ಜಾರ್ ಬಿತ್ತು ಅಷ್ಟೇ. ಸಾಕೇತ್ ಅವ್ರೆ, ಅನಿಕೇತ್ ಅವ್ರೆ, ಹೇಗಿದ್ದೀರಾ? ಚೆನ್ನಾಗಿದೆ. ನೀವೇನಿಲ್ಲಿ? ಯಾರೋ ಫ್ರೆಂಡ್ ಮೀಟ್ ಮಾಡಕ್ ಬಂದಿದ್ದೆ. ಅಂದ್ಹಾಗೆ ಇವ್ರು ಯಾರು? ಇವಳು ನಮ್ಮ ಮನೆ ಮಗಳು. ತುಂಬಾ ಮುದ್ದಾಗಿದ್ದಾಳೆ, ತುಂಬಾ ಜಾಣೆ ಕೂಡ. ಸಮಾಜ ಸೇವೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಕಾಣುತ್ತೆ. ಅವಾಗ ಸಮಾಜ ಸೇವೆ ಮಾಡ್ತಾ ಇರ್ತಾಳೆ. ಸಾಕು, ಇವ್ರಿದಾರಲ್ಲ ಇವ್ರು. ಮೀರಾ, ಎಲ್ಲ ಸರಿ ಹೋಯ್ತಲ್ಲ ಬಿಡಮ್ಮ. ಏನೋ ಅರ್ಜೆಂಟ್ ಅಲ್ಲಿ ತಾಗಿ ಬಿದ್ದೋಯ್ತು ಅಷ್ಟೇ. ಅವ್ರಿಗೆ ಆಗಿರೋ ಲಾಸ್ಗೆ ನಾನು ಡಬಲ್ಲೇ ಕಟ್ಕೊಟ್ಟಿದ್ದೀನಲ್ಲ. ನೋಡು, ತಾತನು ಸಂತೋಷವಾಗಿದ್ದಾರೆ. ಎವ್ರಿಥಿಂಗ್ ವಿಲ್ ಬಿ ಫೈನ್, ಇಟ್ಸ್ ಓಕೆ. ಸಾಕೇತವ್ರೆ, ನಾನು ಇನ್ನೊಂದ್ಸತಿ ಭೇಟಿ ಮಾಡ್ತೀನಿ, ಬರ್ತೀನಿ. ಏಯ್, ಯಾವಾಗ್ಲೂ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತೀಯಲ್ಲಿ? ಏಯ್, ನಾನೇನು ತಪ್ಪು ಮಾಡಿಲ್ಲ ಕಣೋ, ಐ ಪ್ರಾಮಿಸ್. ತಪ್ಪು ಮಾಡಿದ್ದೆಲ್ಲ ಅವರೇ. ಸಾಕು, ಏನಾಯ್ತು ಗೊತ್ತಾ? ಮೀರಾ, ಹೋಗ್ಲಿ. ಬಾಯ್ ತಾತ. ಹೌದು ಸಾಕು, ನಿಂಗ ಅವ್ರು ಹೇಗ್ ಪರಿಚಯ? ನಮ್ ಕಂಪ್ನಿ ಜೊತೆ ಬಿಸ್ನೆಸ್ ಮಾಡೋದಕ್ಕೆ ಒಪ್ಪಂದ ಆಗಿದೆ. ಇಂಥವ್ರ ಜೊತೆ ಅದ್ ಹೇಗೂ ಬಿಸ್ನೆಸ್ ಮಾಡ್ತೀಯಾ? ಸರಿ ಇಲ್ಲ, ಅವ್ರಿಗೆ ತುಂಬಾ ಕೊಬ್ಬು, ಹಣದ ಮದ.
ಮೀರಾ, ಎಲ್ರ ಮೇಲೆ ಡೌಟ್ ಪಡ್ತಾ ಎಲ್ರು ಕೆಟ್ಟವರು ಅಂತ ಹೇಳ್ಬೇಡ. ಎಲ್ರು ನಿನ್ನಾಗಿರಕ್ ಆಗಲ್ಲ. ಹಾಗಲ್ಲ ಕಣೋ, ಅವರು ತಾತನ ಹೇಗ್ ಗುದ್ಕೊಂಡು ಹೋದ್ರು ಗೊತ್ತಾ? ಮೀರಾ, ಹೋಗ್ಲಿ ಬಿಡು, ಏನೋ ಬೈ ಮಿಸ್ಟೇಕ್ ಆಗಿರ್ಬೇಕು. ಇಲ್ಲ ಕಣೋ, ಸಾಕು. ಇದು ಫಸ್ಟ್ ಟೈಮ್ ಅಲ್ಲ, ಲಾಸ್ಟ್. ಅಣ್ಣ, ಇವಳು ಸುಮ್ನಿರಲ್ಲ. ನೀನ್ ಅತ್ತಿಗೆ ಹತ್ರ ಹೋಗು, ಈ ಕೋತಿ ನಾನ್ ಕರ್ಕೊಂಡು ಹೋಗ್ತೀನಿ. ಅಯ್ಯೋ, ಅಕ್ಕನ್ ಮೀಟ್ ಮಾಡಕ್ ಬಂದು ಮರ್ತೆ ಹೋದ್ನಲ್ಲ. ಅಕ್ಕ ಎಲ್ಲಿದ್ದಾರೆ? ಅಮೃತಾಗೆ ಯಾವ್ದೋ ಬುಕ್ಸ್ ಬೇಕಿತ್ತಂತೆ, ತಗೊಂಡ್ ಬರ್ತೀನಿ ಅಂತ ಬುಕ್ ಸ್ಟೋರ್ ಹೋಗಿದ್ದಾರೆ. ಹೌದಾ? ಹಾಗಿದ್ರೆ ಅಕ್ಕನ ನಾನು ಅಲ್ಲೇ ಮೀಟ್ ಮಾಡ್ತೀನಿ. ಮೀರಾ, ಮೀರಾ ಅಣ್ಣ, ಈ ಮೀರಾ ಅಂತೂ ಒಂದ್ ಕಡೆ ನಿಲ್ಲಲ್ಲ. ಎಲ್ಲೋದ್ಲ ಅವಳು? ಇಲ್ಲೇ ಇದ್ಲು. ಎಲ್ಲೋದ್ಲ? ನಾನಿನ್ ನೋಡಿದ್ದೀನಿ ಕಣೆ, ನೋಡಿದ್ದೀನಿ. ಈ ಸರಿ ನೀನ್ ಹೆಂಗ್ ತಪ್ಸ್ಕೊಂಡು ಹೋಗ್ತೀಯ ನಾನು ನೋಡ್ತೀನಿ. ಬಿಡಲ್ಲ ಕಣೆ ನಿನ್ನ, ಬಿಡಲ್ಲ ನಿನ್ನ. ಲೇ ಅಹಲ್ಯ, ನಂಗೆ ಮೋಸ ಮಾಡಿದ್ಯಾ? ಎಂಗೇಜ್ಮೆಂಟ್ ಮಾಡ್ಕತ್ತೀಯ ನೀನು? ಎಂಗೇಜ್ಮೆಂಟ್ ನಿನ್ನ ಜೀವ ಸಹಿತ ಬಿಡಲ್ಲ ಕಣೆ, ನೋಡ್ಕತ್ತೀನಿ ನಿನ್ನ. ಅರೆ, ಇವ್ರೇನ್ ಮಾಡ್ತಿದಾರೆ ಇಲ್ಲಿ? ಅಕ್ಕ, ಕಣ್ಣ ಮುಚ್ಚೆ ಆಡ್ತೀಯನೆ, ಕಣ್ಣ ಮುಚ್ಚೆ. ನಾನಿನ್ ಬಿಡಲ್ಲ ಕಣ, ಹೇಳ್ಕೊಂಡು ಹೋಗೇ ಹೋಗ್ತೀನಿ. ಅಕ್ಕ, ಅಹಲ್ಯ ಅಕ್ಕ. ಅಹಲ್ಯ, ಅಕ್ಕ, 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 ಹೂವು. ಇವ್ರು ಹಾಗೆ ಹೋಗ್ತಿದ್ದಾರೆ? ಯಾಕೋ ನನ್ನ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದ್ಯಲ್ಲ. ಅಲ್ಲ, ನಾನು ಕೂಗ್ತಿರೋದು ಇವ್ರಿಗೆ ಕೇಳಿಸ್ತಿಲ್ವಾ? ತಡಿ, ಸಾಕು ಹೇಳ್ತೀನಿ. ಅದ್ಗೆ ಅಹಲ್ಯ ಮದ್ವೆ ಆದ್ಮೇಲೆ ನಾವು ಸೀರಿಯಸ್ ಆಗ ಮನೆಗೆ ಹೋಗ್ತೀವಾ? ಹೋಗ್ದೆ ಇನ್ನೇನ್ ಚಿಕ್ಕಪ್ಪ, ನಮ್ಮನ್ನೆಲ್ಲ ಅವ್ರ ಮನೆ ಕರ್ಕೊಂಡ್ ಹೋಗ್ತೀವಿ ಅಂತ ಹೇಳಿದ್ಮೇಲೆ ತಾನೇ ಅಕ್ಕ ಮದ್ವೆಗೆ ಒಪ್ಕೊಂಡಿದ್ದು. ನೀವ್ ಅವತ್ ಮನೆಯಲ್ಲೇ ಇದ್ರಲ್ಲ, ಯಾಕೆ ಮರ್ತೋದ್ರಾ? ದೊಡ್ಡವ್ರು ಮಾತಾಡ್ಬೇಕಾದ್ರೆ ಚಿಕ್ಕವ್ರ ಮಧ್ಯೆ ಮಾತಾಡ್ಬಾರ್ದು. ಅದ್ಗೆ ನಿಮ್ಮನ್ ಕೇಳ್ತಾ ಇದೀನಿ, ಇವಳಿಗೇನೋ ಬುದ್ಧಿ ಇಲ್ಲ. ಚಿಕ್ಕ ಮನೆಯಿಂದ ದೊಡ್ಡ ಮನೆಗೆ ಹೋಗ್ತೀವಿ ಅನ್ನೋ ಖುಷಿಯಿಂದ ಕುಂದಾಡ್ತಿದ್ದಾಳೆ. ಆದ್ರೆ ಸ್ವಾಭಿಮಾನ, ಆತ್ಮಸಾಕ್ಷಿ ಅನ್ನೋದು ನಮಗೂ ಇರುತ್ತಲ್ವಾ? ಹಳ್ಳಿದ ಮನೆಗೆ ಹೋಗಿ ಇರೋದ್ ಬೇಕಾ? ಅದನ್ನೇ ಷರತ್ತಾಗಿಟ್ಕೊಂಡು ನನ್ ಮಗಳು ಮದ್ವೆಗೆ ಒಪ್ಕೊಂಡ್ಮೇಲೆ ನಾವು ಒಪ್ಕೊಳ್ಳದೆ ಬೇರೆ ದಾರಿ ಇನ್ನೇನಿದೆ ಚಂದ್ರಣ್ಣ? ಒಳ್ಳೇಬೇಕು, ಹೋಗ್ಲೇಬೇಕು. ಅದ್ಕೆ ನೀವ್ ಯಾಕೆ ನನ್ನ ಆತಂಕನ ಅರ್ಥ ಮಾಡ್ಕೋತಿಲ್ಲ? ಇವತ್ತೇನೋ ನಿಮ್ಗೆ ಈ ಸಂಬಂಧ ಸರಿ ಅಂತ ಕಾಣಿಸುತ್ತೆ, ಆದ್ರೆ ನಾಳೆ ಏನಾದ್ರೂ ನಮ್ಮ ಹಿಂದಿನ ಕತೆ ಆ ಮನೆಯವ್ರಿಗೆ ಗೊತ್ತಾದ್ರೆ ಆಗ ಅಹಲ್ಯ ಜೀವನ ಏನಾಗುತ್ತೆ ಅಂತ ಒಂದ್ಸರಿನಾದ್ರೂ ಯೋಚನೆ ಮಾಡಿದೀರಾ ನೀವು? ಬೇಡ ಚಂದ್ರಣ್ಣ, ಹಿಂದೆ ನಡೆದಿದ್ದೇನಲ್ಲ ಕನ್ಸು ಅಂತ ಮರ್ತು ಬಿಡ್ಬೇಕಷ್ಟೇ. ನಿಮಗ ಆ ಮನೆಗ್ ಬರಕ್ಕೆ ನಿಮ್ ಸ್ವಾಭಿಮಾನ ಅಡ್ಡ ಬರ್ತಿದ್ರೆ ಚಿಂತೆ ಇಲ್ಲ, ನೀವ್ ಈ ಮನೆಯಲ್ಲೇ ಇರ್ಬೋದು. ನಮ್ರತ,
ಶ್ರೀಮಂತರೆಲ್ಲ ಮೊದ್ಲು ಹೀಗೇನಮ್ಮ, ತಮ್ಮ ಕೆಲಸ ಆಗೋವರೆಗೂ ಹೇಳೋದಕ್ಕೆಲ್ಲ ಕೋಲೆ ಬಸವಂತರ ಕತ್ತಲಾಡಿಸ್ತಾರೆ. ತಮ್ಮ ಕೆಲಸ ಆದ್ಮೇಲೆ ಎಲ್ರು ನಡು ನೀರಲ್ಲಿ ಕೈ ಬಿಡೋರೆ. ಚಂದ್ರಣ್ಣ, ದಯವಿಟ್ಟು ಕೆಟ್ಟದ್ನ ಹಾರೈಸ್ಬೇಡಿ, ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ. ಅಮ್ಮು, ನಿಮ್ ಅಕ್ಕಂಗ್ ಫೋನ್ ಮಾಡಿ ಬರಕ್ ಹೇಳೆ. ಅವ್ರೇನು ವಾಪಸ್ ಮನೆಗ್ ಬಂದಿಲ್ವಂತ? ಮೀರಾ ಮತ್ತೆ ಅನಿಕೇತ್ ಅವರು ಅವ್ರ ಹತ್ರ ಹೋಗಿದಾರಂತೆ. ಮಾತ್ ಮುಗ್ಸ್ ಬರೋ ಅಷ್ಟ್ರಲ್ಲಿ ಲೇಟ್ ಆಗುತ್ತೆ ಅಂದ್ರು. ನೀರಾನು ಹೋಗಿದ್ದಾಳಂತ? ಅಲ್ಲ, ಇವ್ರಿಗೆ ಹೂ ಬೀಳ್ಸ್ಕೊಂಡ್ ಹೋಗಿದ್ ಗೊತ್ತಾಗ್ಲಿಲ್ವಾ? ಹಾಗೆ ಹೋಗ್ತಿದಾರಲ್ಲ. ಯಾರಿಗಾದ್ರೂ ಒಂದ್ಸರಿ ಕೂಗುದ್ರೇನೆ ತಿರುಗ್ತಾರಂತೆ. ಇವ್ರಿಗೊಂದ್ 100 ಸರಿ ಕೂಗ್ದೆ, ತಿರ್ಗೆ ನೋಡ್ಲಿಲ್ವಲ್ಲ. ಅಕ್ಕ, ಏಯ್ ಏನ್ ನಿಂತ್ಕೊಳೆ, ಅಲ್ಯ ನಿಂತ್ಕೊಳೆ. ಏ ರಾಜ, ಏನೋ ಮಾಡ್ತಾ ಇದ್ಯಾ? ಎಲ್ಲಿಗೆ ಹೋಗ್ತಾ ಇದ್ಯಾ? ಅಮ್ಮ ಅಲ್ಯಮ್ಮ, ಅಲ್ಯಮ್ಮ ಅವಳಿಲ್ಲೇ ಇದ್ದಾಳೆ. ಅವಳು ನಿಡಿಬೇಕಮ್ಮ, ಬಿಡಮ್ಮ, ಅವಳು ನಿಡಿಬೇಕು. ಏ ರಜತ್, ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ. ಇಲ್ಲಿ ನನ್ ಬಿಸ್ನೆಸ್ ಪಾರ್ಟ್ನರ್ ಸಾಕೇತ್ ರಾಜ್ಗುರು ಫ್ಯಾಮಿಲಿ ಅವರೆಲ್ಲ ಬಂದಿದ್ದಾರೆ. ತೆಪ್ಗೆ ಮನೆಗ್ ನಡಿ. ನಾನ್ ಬರಲ್ಲ. ಅಹಲ್ಯ ಇಲ್ಲೇ ಇದ್ದಾಳೆ. ಕೈಗ್ ಬಂತು ನಾ ಬಾಯಿಗೆ ಬರ್ದ ಚೆಲ್ಬಿಡ್ಬೇಕ. ನಾನ್ ಬರಲ್ಲ. ಅವಳನ್ನ ನಾನು ಎಳ್ಕೊಂಡ್ ಬಂದೇ ಬರ್ತೀನಿ, ಎಳ್ಕೊಂಡ್ ಬರ್ತೀನಿ ಅಷ್ಟೇ. ನಿನಗ ಅವಳ ಮೇಲೆ ಎಷ್ಟು ಸಿಟ್ಟಿದ್ಯೋ ಅದ್ರ 10ರಷ್ಟು ಜಾಸ್ತಿ ಸಿಟ್ಟು ನನಗಿದೆ ಅವಳ ಮೇಲೆ. 2 ದಿನ ಟೈಮ್ ಕೊಡು ನನಗೆ. ಅವಳು ಹೇಗೂ ಬೆಂಗಳೂರಲ್ಲಿ ಇದ್ದಾಳೆ ಅಂತ ಗೊತ್ತಾಯ್ತಲ್ಲ. 2 ದಿನದಲ್ಲಿ ಅವಳನ್ನ ಕರ್ಕೊಂಡು ಬಂದೇ ಬರ್ತೀನಿ ಕಣೋ. ಇನ್ನು ಅವಳು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸೀರಿಯಸ್ ಆಗಿ ಹೇಳ್ತೀನಣ್ಣ, ಅವಳನ್ನ ಕಟ್ಕೊಂಡವನು ಖಂಡಿತ ಪಾಪದವನಾಗಿರ್ತಾನೆ. ಏಯ್, ಯಾಕೋ ಹಾಗೆ ಹೇಳ್ತೀಯ? ಮತ್ತಿನ್ನೇನಣ್ಣ, ಒಂದು ಸಣ್ಣ ವಿಷಯಕ್ಕೂ ಜೇಮ್ಸ್ ಬಾಂಡ್ ತರ ಅಲ್ಲೇನೋ ಕೊರತೆ ಇದೆ ಅನ್ನೋ ತರ ಆಡ್ತಾನೆ. ಒಂದ್ ಸಣ್ಣದ ಎಡವಟ್ ಆದ್ರೂ ಏನೋ ದೊಡ್ಡದಾಗಿದೆ ಅನ್ನೋ ತರ ರಿಯಾಕ್ಟ್ ಮಾಡ್ತಾನೆ. ಹಿಂಗಾದ್ರೆ ಜೀವನ ಕಷ್ಟ ಅಣ್ಣ. ಪರವಾಗಿಲ್ಲ ಕಣೋ, ಎಲ್ಲಾ ವಿಷಯದಲ್ಲೂ ಪರ್ಫೆಕ್ಷನಿಸ್ಟ್ ಆಗಿರೋ ನೀನು ಈ ವಿಷಯದಲ್ಲಿ ಮಾತ್ರ ಪರ್ಫೆಕ್ಷನ್ನ ಒಪ್ಕೋತಿಲ್ಲ. ನೋ 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 ನಾನು ಈ ವಿಷಯದಲ್ಲೂ ಪರ್ಫೆಕ್ಟ್ ಆಗೇ ಇದ್ದೀನಣ್ಣ. ಆದ್ರೆ ಅವಳ ಅನುಮಾನ, ನಡ್ಕೊಳ್ಳೋ ರೀತಿ ಬೇರೆಯವ್ರಿಗೆ ಕಿರಿಕಿರಿ ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಅವಳು ತುಂಬಾ ಜಡ್ಜ್ಮೆಂಟಲ್ ಅಣ್ಣ. ಒಂದ್ ಘಟನೆಯಿಂದ ಜನರನ್ನ ಅಳ್ಬಿಡ್ತಾಳೆ, ಅದ್ ಸರಿಯಲ್ಲ. ನೀನು ಕೂಡ ಅಹಲ್ಯ ಅವ್ರನ್ನ ಒಂದೇ ಘಟನೆಯಿಂದ ಅಳ್ದೆ ಅಲ್ವಾ? ನೀನೆಲ್ಲ ಅವಳ ಪರ ವಹಿಸ್ಕೊಳ್ಳೋದು ಬಿಡ್ತೀಯ ಹೇಳು? ನಿನ್ ಸಪೋರ್ಟ್ ಇಲ್ಲೇ ಅಣ್ಣ ಅವಳ ಈ ತರ ಕೋತಿ ತರ ಆಡೋದು. ಅಂದ್ರೆ ನಾನೇ ಸರಿ ಇಲ್ಲ ಅಂತನಾ? ನೋ 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 ನೀನ್ ಮಾಣಿಕ್ಯ ಅಣ್ಣ, ನಿನ್ ಬಗ್ಗೆ ಮಾತಾಡಲ್ಲ. ಆದ್ರೆ ಅವಳು ಮಂಗ, ಅವಳ ಬಗ್ಗೆ ಹೇಳೋದೇನೂ ಇಲ್ಲ. ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ಒಂದ್ ಮುಖ್ಯವಾದ ಕೆಲಸ ಬಂದಿದೆ. ನಾನೇನ್ ಹೊರಡ್ಲಾ? ಏನಾಯ್ತು? ಏನಾದ್ರೂ ಪ್ರಾಬ್ಲಮ್? ಅಂಥದ್ದೇನೂ ಇಲ್ಲ. ಆಕ್ಚುಲಿ ದೇವಸ್ಥಾನಕ್ಕೆ ಹೂ ತಲುಪಿಸ್ಬೇಕಿತ್ತು. ಚಿಕ್ಕಪ್ಪ ಒಪ್ಕೊಂಡಿದ್ರು, ಅವ್ರು ಅದನ್ನ ಮರ್ತ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಹೋಗ್ಬೇಕು. ತೊಂದ್ರೆ ಇಲ್ಲ, ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಬೇಡ ಬೇಡ, ನಾನು ಆಟೋದಲ್ಲಿ ಹೋಗ್ತೀನಿ. ನಿಮಗೆ ಯಾಕೆ ತೊಂದ್ರೆ? ಅದ್ಗೆ ಅಣ್ಣಂಗೆ ಈ ತರ ಸಣ್ಣ ಪುಟ್ಟ ಕೆಲಸ ಕೊಡ್ತಾ ಇರಿ, ಅವನಿಗೂ ಇಷ್ಟ ಆಗುತ್ತೆ. ಪರವಾಗಿಲ್ಲ, ನೀರ್ ಅವ್ರು ಇನ್ನೂ ಬಂದಿಲ್ಲ ಅಲ್ವಾ? ನೀವ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ನಾನ್ ಹೊರಡ್ತೀನಿ. ಆಟೋ ಬಾಯ್. ಸಾರಿ, ಈ ರೀತಿ ಅರ್ಜೆಂಟಲ್ಲಿ ಹೋಗ್ತಾ ಇದೀನಿ, ಬೇಜಾರ್ ಮಾಡ್ಕೋಬೇಡಿ. ಪರವಾಗಿಲ್ಲ ಬಿಡಿ. ಇದಕ್ ಬಡ್ಡಿ ಸಮೇತ ನಾಳೆ ಇಲ್ಲ ನಾಳಿದ್ದ ಮಣ್ಣನ್ನ ಹೊರಗಡೆ ಕರ್ಕೊಂಡು ಹೋದ್ರೆ ಸಾಕು. ಏನಂತೀವಣ್ಣ? ನಾನೇ ಬಾಯ್. ಬಾಯ್. ಹುಷಾರು.